राजाधिराज सद्गुरुनाथ बाबू साहेब महाराज की जय। राजाधिराज सद्गुरुनाथ गिरिमल्लेश्वर महाराज की जय। राजाधिराज सद्गुरुनाथ संगमेश्वर महाराज की जय। राजाधिराज सद्गुरुनाथ शिवप्रभु महाराज की जय। राजाधिराज सद्गुरुनाथ माधवानंद प्रभु की जय। राजाधिराज सद्गुरुनाथ गुरुपुत्रेश्वर महाराज की जय। ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ಗುರು ಪರಂಪರೆಯ ಬಗ್ಗೆ ಎರಡು ಮಾತುಗಳು. ಈ ಜಗತ್ತಿನೊಳಗೆ 327 ಸಂಪ್ರದಾಯಗಳಲ್ಲಿ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯ ಮುಂಚೂಣಿಯಲ್ಲಿದೆ. ಇದು ಸದ್ಗುರು ಪರಂಪರ, ಗುರು ಶಿಷ್ಯ ಪರಂಪರ. ಇಲ್ಲೇ ಸದ್ಗುರುವಿಗೆ ಬಹಳ ಮಹತ್ವ ಇದೆ. ಗುರುವಿನಃ ಮುಕ್ತಿರ್ನಾಸ್ತಿ, ಗುರುವಿಲ್ಲದ ಮುಕ್ತಿ ಇಲ್ಲ. ಹರಪಥವನರಿವಡೆ ಗುರುಪಥವೇ ಮೊದಲು. ಹಂಗೆ ಗುರುವನ್ನು ಮಾಡಿಕೊಂಡಾಗ ಮಾತ್ರ ಮುಕ್ತಿ ಲಾಭ್ಯದ, ಇದು ಸಿದ್ಧಾಂತ. ಗುರು ಯಾರಿಗೆ ಬೇಡ, ಯಾತಕ್ಕೆ ಬೇಡ? ಗುರು ಅಂದರೆ ಮಾರ್ಗದರ್ಶಕ. ಅಂಥ ಮಾರ್ಗದರ್ಶನ ಇಲ್ಲದ ನಮಗೆ ಸಂಸ್ಕಾರ ಎಲ್ಲಿ ಸಿಗಬೇಕು? ಸಂಸ್ಕಾರಗಳ ಸಾಕಾರ ರೂಪ ಸಂಸ್ಕೃತಿ. ನಮ್ಮ ದೇಶ ಆಧ್ಯಾತ್ಮಿಕ ದೇಶ. ಅಂಥ ಅಧ್ಯಾತ್ಮ ದೇಶದೊಳಗೆ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಜಗತ್ತಿನೊಳಗನ ಉಚ್ಚ ಮಟ್ಟದೊಳಗಿದ್ದದ್ದು. ಯಾಕಂತಂದ್ರೆ ಇಲ್ಲೇ ಗುರುವಿಗೆ ಭಾಳ ಮಹತ್ವದ. ದೇವರು ಪರಮಾತ್ಮ, ಅವನ ಸೃಷ್ಟಿಕರ್ತ, ಅವನ ನಿರ್ಮಾಣಕರ್ತ. ಅಂಥ ದೇವರು, ಅಂಥ ಪರಮಾತ್ಮನನ್ನು ನಾವು ಅರಿಬೇಕಾಗಿತ್ತಂದ್ರೆ, ತಿಳಿಬೇಕಾಗಿತ್ತಂದ್ರೆ, ಅನುಭವಿಸಬೇಕಾಗಿತ್ತಂದ್ರೆ ಗುರು ಬೇಕಾಕ್ಕನ. ದೇವರಂದ್ರೆ ಎಲ್ಲಿಲ್ಲ? ದೇವರಿಲ್ಲದಂಥ ಸ್ಥಳನ ಇಲ್ಲಂತಾರೆ. ಯಾಕಂತಂದ್ರೆ ಒಬ್ಬನೇ ಒಬ್ಬ ಪರಬ್ರಹ್ಮ, ಅವನಿಗೇನೆ ಪರಶಿವ ಅಂತಾರೆ, ಪರಮಾತ್ಮ ಅಂತಾರೆ, ಅವನಿಗೇನೆ ದೇವರಂತಾರೆ. ಅಂಥ ದೇವರು ಸರ್ವಂತರ್ಯಾಮಿ, ಸರ್ವವ್ಯಾಪಕ. ಅಷ್ಟ ಅಲ್ಲ, ಸಮವ್ಯಾಪ್ತ. ಸಮವ್ಯಾಪ್ತ ಯಾಕಂತಂದ್ರೆ ಈ ಸೃಷ್ಟಿ ರಚನೆಯೊಳಗೆ 84 ಲಕ್ಷ ಜೀವ ಯೋನಿಯೊಳಗೆ ಜನಿಸುವಂಥ ಪ್ರತಿಯೊಂದು ಜೀವಿಯ ಶರೀರದೊಳಗೆ ಕರ್ತೃವಾಗಿ, ಭೋಕ್ತೃವಾಗಿ, ಕಾರಣನಾಗಿ, ಸಾಕ್ಷಿಯಾಗಿ, ಸರ್ವಂತರ್ಯಾಮಿಯಾಗಿ, ಸರ್ವವ್ಯಾಪಕವಾಗಿ, ಸಮವ್ಯಾಪ್ತವಾಗಿ ಅವ ತುಂಬಿ ತುಂಬಿ ತುಳುಕಾಡ್ತಾನೆ ಅನ್ನುವಂಥದ್ದನ್ನು ಎಲ್ಲ ಮಹಾತ್ಮರು, ಶಾಸ್ತ್ರಜ್ಞರು ಸಿದ್ಧ ಮಾಡಿ ತೋರಿಸ್ಯಾರ. ಅಂದಮೇಲೆ ಅಂಥ ದೇವರು ಯಾರಲ್ಲಿಲ್ಲ, ಎಲ್ಲದರಲ್ಲಿಯೂ ತುಂಬಿ ತುಳುಕಾಡ್ತಾನೆ. ಪಾಪಿಗಳೆಲ್ಲದಾನ, ಪರದೇಶಿಗಳೆಲ್ಲದಾನ, ನೀಚರೆಲ್ಲದಾನ, ಊಚರೆಲ್ಲದಾನ, ಪ್ರತಿಯೊಬ್ಬರಲ್ಲಿಯೂ ದೇವರು ಇದ್ದೇ ಇದ್ದಾನ. ದೇವರಿದ್ದ ಇಲ್ಲದ ಕೆಲಸನೇ ಇಲ್ಲ. ಮತ್ತು ಅಂಥ ದೇವ್ರು ಹೆಂಗೆ ಅದಾನಪ್ಪ ಅಂತ ಕೇಳಿದ್ರೆ, ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತಾನೆ. ಅವು ದೇವರಿಗೆ ಯಾರಿಗೂ ಇಲ್ಲ ಅನ್ನಂಗಿಲ್ಲ. ಯಾರೇನು ಇಚ್ಛಾ ಮಾಡ್ತಾನೆ ಅದನ್ನೆಲ್ಲ ಪೂರೈಸಿಕೊಡ್ತಾನೆ. ಅದಕ್ಕೆ ಎಲ್ಲರೂ ದೇವರನ್ನು ಮೊರೆ ಹೊಕ್ಕಾರ. ಇಂಥ ದೇವರು ಮತ್ತು ಯಾರು ಪಾಪ ಮಾಡೋದಕ್ಕೂ ಬೇಡ್ಕೊಳ್ಳೋದು ಕೂಡಲೇ ಪಾಪ ಮಾಡೋಕ್ಕೂ ಎಸ್ಸತಾನ. ಬೇಡಿದನ್ನು ಎಲ್ಲ ಬೇಡಿದ್ರೂ ಅದಕ್ಕೂ ಎಸ್ಸತಾನ. ಎಸ್ ಅಂದು ಜವಾಬ್ದಾರಿ ಹೊರಂಗಿಲ್ಲ ಅವನು ದೇವರು. ಅವೇನಂತಾನೆ ಕಡೆಗೆ
ಭಾಳಷ್ಟು ಪಾಪ ಮಾಡಿರ, ಭಾಳಷ್ಟು ಏನೋ ಮಾಡೋಕ್ಕೆ ಹೋದ್ರೆ ಕೆಡಿಸಿದಂದ್ರೆ ಮಾಡಿದ್ದನ್ನೋ ಮಾರಾಯ ಅಂತಾನೆ. ನೀ ಮಾಡಿದಿ ನೀವು ಉಣ್ಣಂತ ನಾವು ತನ್ನ ಮೈ ಮೇಲೆ ಜವಾಬ್ದಾರಿ ಹೊರಂಗಿಲ್ಲ. ಅದಕ್ಕೆ ಅಂಥ ದೇವ್ರನ್ನ ಇಟ್ಟುಕೊಂಡು ಇವತ್ತು ಸಂಪತ್ತು ಗಳಿಸೋದಾಗಲಿ, ಮೋಸ ಮಾಡೋದಾಗಲಿ, ವಂಚನೆ ಮಾಡೋದಾಗಲಿ, ಅವು ದೇವ್ರ ಹೆಸರು ಹೇಳಿ ಏನೆಲ್ಲ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಮಾಡುವಂಥದ್ದು ಪದ್ಧತಿ ಇವತ್ತು ಎಲ್ಲ ಕಡೆ ಜಾರಿಗೆ ಬಂದದ. ಮತ್ತು ಇದನ್ನು ನಿಗ್ರಹ ಯಾರು ಮಾಡೋರಪ್ಪ? ಇಂಥ ನಿಗ್ರಹ ಮಾಡುವಂಥ ಶಕ್ತಿ ಯಾರಿಗದ? ಅದು ಗುರುವಿಗೆ ಮಾತ್ರದ ಅಂತಾರೆ. ಒಮ್ಮೆ ಯಾವ ಮನುಷ್ಯ ಗುರುವನ್ನು ಮಾಡ್ಕೊಂಡಂದ್ರೆ ಗುರುವಿನ ಉಪದೇಶದ ಪ್ರಕಾರ, ಗುರು ಹೇಳಿಕೆ ಪ್ರಕಾರ ನಡ್ಕೊಂಡಂದ್ರೆ ಅವನ ಜೀವನದೊಳಗೆ ಎಲ್ಲವೂ ಸುಗಮವಾಗಿ ಸಾಗ್ತದೆ. ಯಾಕಂದ್ರೆ ಅವನಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತದೆ, ಸಂಸ್ಕಾರ ಸಿಗ್ತದೆ. ಅದರಿಂದಾಗಿ ಅವ ಜೀವನವನ್ನು ಪರಿಪೂರ್ಣಗೊಳಿಸಬಲ್ಲ. ಹಂಗೆ ಇವತ್ತು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಇವತ್ತು ಹುಟ್ಟುಕೊಂಡದ್ದು ಇಂಥ ಗುರು ಶಿಷ್ಯರ, ಗುರುಗಳ ಪರಂಪರೆಯನ್ನು ಹುಟ್ಟು ಹಾಕಿದ್ದಾರೆ. ಇಲ್ಲಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಅಂತಂದ್ರೆ ಇದು ಅವಿರೋಧಿ, ಅಪೌರುಷೇಯವಾದದ್ದಾಗಿದೆ. ಯಾಕಂತಂದ್ರೆ ಇವತ್ತು ಅಧ್ಯಾತ್ಮ ಸರ್ವರ ಸ್ವತ್ತು, ಪ್ರತಿಯೊಂದು ಆತ್ಮದ ಸ್ವತ್ತು, ಪ್ರತಿಯೊಬ್ಬನ ಸ್ವತ್ತದು. ಮತ್ತು ಅಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ಇಲ್ಲ. ಆದ್ರೆ ಅಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ಯಾಕೆ ಉದ್ಭವ ಆಕ್ಕೈತಿ? ಯಾಕಂತಂದ್ರೆ ಮ್ಯಾಲಿನ ಪ್ರಾಕೃತಿಕವಾಗಿ ನಾವೇನು ಮೋಹಗೊಳ್ತೀವಿ, ಅದರಿಂದ ನಾನು ನಂದು ಅಂತ ತಿಳ್ಕೊಂಡು ಯಾರು ಅದಕ್ಕೆ ಬೆನ್ನು ಹತ್ತಾರೆ ಅವರು ವಿರೋಧ ಮಾಡ್ತಾರೆ, ವಿರೋಧ ಕಲ್ಪಿಸಿಕೊಳ್ತಾರೆ. ಆದರೆ ಅಧ್ಯಾತ್ಮವನ್ನು ಅನುಸರಿಸುವವರು, ಅನುಕರಣೆ ಮಾಡುವವರು, ಆಚರಣೆ ಮಾಡುವವರು ವಿರೋಧ ಮಾಡುವಂಥ ಪ್ರಶ್ನೆನೇ ಬರುವುದಿಲ್ಲ. ಯಾಕಂದರೆ ಅಧ್ಯಾತ್ಮ ಏನು ಹೇಳ್ತದೆ? ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನನವಕ್ಕೂ ಸರ್ವಜ್ಞ. ಇದರಂಗನ ದಯವೇ ಧರ್ಮದ ಮೂಲವಯ್ಯ. ಹಂಗೆ ನನ್ನ ಹಾಗೆ ಮತ್ತೊಬ್ಬರು ಅನ್ನುವಂಥ ಅರಿವು ಅಧ್ಯಾತ್ಮ ಜೀವಿಗಳಿಗಿರ್ತದೆ. ಅವರಿಂದ ಮೋಸ ಆಗೋದಿಲ್ಲ, ವಂಚನೆ ಆಗೋದಿಲ್ಲ, ಕೆಡಕಾಗೋದಿಲ್ಲ, ಅಲ್ಲಿ ವಿರೋಧಾಭಾಸ ಬರೋದಿಲ್ಲ. ಅಂದಮೇಲೆ ಅಂಥ ವಿರೋಧಾಭಾಸ ಬರದಂಗೆ ನಡ್ಕೊಳ್ಳುವಂಥ ಸ್ಥಿತಿ ಈ ಅಧ್ಯಾತ್ಮದೊಳಗೆ ಐತೆ ಅಂದಮೇಲತ್ತ ಅದಕ್ಕೆ ಅವಿರೋಧಿ ವಿಚಾರ. ಅಧ್ಯಾತ್ಮ ವಿಚಾರ ಏನದ? ಅವಿರೋಧಿ ವಿಚಾರ. ಆತ್ಮದ ವಿಚಾರ ಅಂದ್ರೆ ಅವಿರೋಧಿ ವಿಚಾರ. ಅಲ್ಲಿ ಯಾವ್ಯಾವುದಕ್ಕೂ ವಿರೋಧಿಲ್ಲ, ಅದು ಅದಕ್ಕೆ ಅಧ್ಯಾತ್ಮ ಅಂತಾರೆ. ಇನ್ನು ಅಪೌರುಷೀಯ, ಈ ಅಧ್ಯಾತ್ಮ ವಿಚಾರ ಸಾಗರದೊಳಗೆ ನಾವು ಪ್ರಕೃತಿದತ್ತವಾಗಿ ಇತಿಹಾಸವನ್ನು ಕೆದಕಿ ನೋಡಿದಾಗ ಎಷ್ಟೋ ಮಹಾಪುರುಷರಾಗಿ ಹೋಗ್ಯಾರ. ಇಂಥ ಅಧ್ಯಾತ್ಮವನ್ನು ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಅದರ ಲಾಭ ಪಡ್ಕೊಂಡು ಸುಖ, ಶಾಂತಿ, ಸಮಾಧಾನ ಪಡ್ಕೊಂಡು ಕೃತಾರ್ಥರಾಗಿ ಹೋಗ್ಯಾರ. ಅಂದಮೇಲೆ ಅವ್ರದ್ದಷ್ಟೇ ಏನು ಇವ್ರದ್ದಷ್ಟೇ ಏನು ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ. ಅಂದಮೇಲೆ ಇದು ಯಾವ ಪುರುಷನ ಸ್ವತ್ತಲ್ಲ. ನಾ ಈಗ ಕೃಷ್ಣನ ವಿಚಾರ ಹೇಳಕ್ಕೆ ಕೂತ್ನಿ ಅಂದ್ರೆ ಕೃಷ್ಣನ ನಂಬುವವರು ನಾವ್ಯಾಕೆ ಕೇಳಬೇಕು ಅಂತಾರೆ. ನಾ ಬುದ್ಧಂದು ಹೇಳಕ್ಕೆ ಕೂತ್ನಿ ಅಂದ್ರೆ ನಾವು ಬಸವಣ್ಣನ ನಂಬಿದವರು ಬಸವಣ್ಣ ವಿಚಾರ ಬಿಟ್ಟು ನಾವ್ಯಾಕೆ ಕೇಳಬೇಕು ಅಂತಾರೆ. ಅಂದಮೇಲೆ ಕ್ರಿಸ್ತಾಗಲಿ, ಬುದ್ಧ ಆಗಲಿ, ರಾಮ ಆಗಲಿ, ಬಸವಾಗಲಿ, ಇವತ್ತೆಲ್ಲ ಮಹಾಪುರುಷರು ಅವರೆಲ್ಲರ ಆತ್ಮ ಒಂದೇ ಅದ, ಅವರೆಲ್ಲ ಸರಿ ಸಮಾನರು, ಅವರ ಅಧ್ಯಾತ್ಮ ವಿಚಾರಗಳು ಬೇರೆ ಬೇರೆ ಅಲ್ವೇ ಅಲ್ಲ. ಅಂದಮೇಲೆ ಅಪೌರುಷೀಯ, ಇದು ಯಾವುದೇ ಪುರುಷನ ಸ್ವತ್ತಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಬಿಟ್ರೆ ಇವತ್ತಿನ ಕೋಮುವಾದಕ್ಕೆ, ಹಿಂಸಾಚಾರಕ್ಕೆ, ಭೇದ ಭಾವಕ್ಕೆ, ಇವತ್ತು ಈ ರೀತಿಯ ಪರಿಸ್ಥಿತಿಗೆ ನಾವು ಸರಿಯಾದ ಹೊಂದಾಣಿಕೆಯನ್ನು ಮಾಡಲಿಕ್ಕೆ, ಅನುಕೂಲ ಮಾಡಿಕೊಳ್ಳಲಿಕ್ಕೆ ಇವತ್ತು ಅಪೌರುಷೀಯ ಅನ್ನೋದನ್ನು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಬರಬೇಕಾಗ್ಯದ. ಅಂಥ ಒಂದು ವಿಚಾರಧಾರೆಯನ್ನು ಹಿಡ್ಕೊಂಡು ಅವಿರೋಧಿ, ಅಪೌರುಷೀಯವಾಗಿರ್ತಕ್ಕಂಥ ವಿಚಾರ ಆತ್ಮದ ವಿಚಾರ. ಅಂಥ ಆತ್ಮಜ್ಞಾನ ಮಾಡಿಕೊಳ್ಳುವ ಸಲುವಾಗಿ ಇವತ್ತು ಸರಿಯಾದ ಮಾರ್ಗದರ್ಶನವನ್ನು ಕಂಡು ಹಿಡಿದು ಇವತ್ತು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಅಂಥೇಳಿ ಪ್ರಚಲಿತಗೊಂಡಿದೆ. ಅದನ್ನು ಇವತ್ತು ಅವರು ಯಾವ ಸಾಧನವನ್ನು ಬಳಕೆ ಮಾಡ್ಯಾರ, ಯಾವ ಸಾಧನೆಗಳು ಅವರಲ್ಲಿ ಅದಾವ ಅಂತ ವಿಚಾರ ಮಾಡಿದ್ರೆ ಮೂಲತಃ ಇದು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಮೇಲೆ ಪ್ರಭಾವ ಬೀರಿದ್ದು ಒಂದು ಯಾವುದಪ್ಪ ಅಂತಂದ್ರೆ
ಶರಣ ಸಂಪ್ರದಾಯ, ನಾಥ ಸಂಪ್ರದಾಯ, ದಾಸ ಸಂಪ್ರದಾಯ, ವಾರ್ಕರಿ ಸಂಪ್ರದಾಯ, ಈ ಎಲ್ಲ ಸಂಪ್ರದಾಯಗಳು ಪ್ರಚಲಿತವಿದ್ದಾಗ ಅಂಥ ಹೊತ್ತಿನೊಳಗೆ ದೇವರ ನಿಂಬರಿಗೆಯ ನಾಗಪ್ಪ ಅಂತಕ್ಕಂಥ ಒಬ್ಬ ಗೃಹಸ್ಥ ದಿಂಡಿ ಉತ್ಸವದ ಕೂಡ ಪಂಢರಪುರಕ್ಕೆ ಹೋಗ್ತಾನೆ. ಪಂಢರಪುರಕ್ಕೆ ಹೋದಾಗ ಅವ ನಮ್ಮ ಮನೆ ದೇವರು ಕಾಡಿಸಿದ್ದ, ಮತ್ತು ನಾ ಇಲ್ಲೇ ಇವರೆಲ್ಲ ಮಾಲೆ ಹಾಕೋ ಮತ್ತು ನೀನೊಬ್ಬ ವಾರ್ಕರಿ ಆಗಂತಾರೆ, ನಾ ಆಗಲೋ ಬೇಡೋ ಅಂತಕ್ಕಂಥ ತುಮುಲದೊಳಗೆ ತನ್ನೊಳಗೆ ತಾನು ವಿಚಾರ ಮಾಡ್ತಾ ಶೋಧನೆ ಮಾಡ್ತಾ ನಾ ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಪಂಢರಪುರ ವಿಠ್ಠಲ ಮಂದಿರದೊಳಗೆ ಕುಂತಾಗ ಅವನಿಗೆ ಒಂದು ನಿದ್ದೆ ಇದ್ದಂಗೆ ಆಗ್ತದೆ. ಅಂದ್ರೆ ಮಂಪರು ಕವಿತದ ನಿದ್ದೆ ಇದ್ದಂಗೆ ಆಗ್ತದೆ ಅವನಿಗೆ. ಅದರೊಳಗೆ ವಿಠೋಬಾ ಎದುರಿಗೆ ನಿಂತು, ನಿನ್ನ ಗುರು ಸಿದ್ಧಗಿರಿ ಒಳಗದಾನ, ಅಲ್ಲಿ ಹೋಗಿ ನೀವು ಉಪದೇಶಿಸುವ ಅಂತ ಅಂದಂಗೆ ಆಗಿಬಿಡ್ತದೆ. ಇದು ಅವನಲ್ಲಿ ಆದಂಥ ಅನುಭವ. ಅದಕ್ಕೆ ಸಿದ್ಧಗಿರಿ ಒಳಗೆ ನನ್ನ ಗುರು ಅದನ್ನು ನಾ ಯಾಕೆ ಮಾಲೆ ಹಾಕೋಬೇಕು, ನಾನು ಯಾಕೆ ವಾರ್ಕರಿ ಆಗಬೇಕು ಅಂತ ಬಿಟ್ಟು ಬಿಡ್ತಾನೆ, ಮನೆಗೆ ಬರ್ತಾನೆ. ಒಂದು ಕಾಲಾನಂತರ ಅವನಿಗೊಂದು ಹೆಣ್ಣು ಮಗು ಆಗ್ತದೆ. ಆ ಮಗುವಿನ ಜಡಿ ತೆಗೆಸ್ಬೇಕಂತ ತಿಳ್ಕೊಂಡು ಅವರಪ್ಪಿದ್ದವ ನಮ್ಮ ಮನೆ ದೇವರು ಕಾಡಿಸಿದ್ದ ಸಿದ್ಧಗಿರಿ, ಅದಕ್ಕೆ ಅಲ್ಲಿ ಹೋಗಿ ತೆಗೆಸ್ಕೊಂಡು ಬಾ ಅಂಥೇಳಿ ಅವನಿಗೆ ಆದೇಶ ಮಾಡ್ತಾನೆ. ಅದರಂತೆ ತನ್ನ ಹೆಂಡತಿನ ಕರ್ಕೊಂಡು ಮಗುವನ್ನು ಕರ್ಕೊಂಡು ಸಿದ್ಧಗಿರಿ ಹೋಗ್ತಾನೆ. ಸಿದ್ಧಗಿರಿ ಒಳಗೆ ಜಡಿ ತೆಗಿಸಿ ಎಲ್ಲ ಮುಗಿಸಿ ನಂತರ ಅವನು ಏನಪ್ಪಕ್ಕದ ಸಿದ್ಧಗಿರಿ ಒಳಗೆ ನಿನ್ನ ಗುರು ಅದಾನಂತಂದ್ಮೇಲೆ ಎಲ್ಲಿ ಯಾರು ಇರ್ಬೇಕು ಗುರು ಅಂತನ್ನೋದ್ರಾಗ ಆ ಸಿದ್ಧಗಿರಿಯ ಒಂದು ಗವಿಯೊಳಗಿಂದ ಒಬ್ಬ ಮುಪ್ಪಿನ ಕಾಡಿಸಿದ್ರು ಹೊರಗೆ ಬರ್ತಾರೆ. ಹೊರಗೆ ಬಂದ ಕೂಡಲೇ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಕೂಡಲೇ ಯಾವ್ರವಪ್ಪ ಎಲ್ಲಿದ ಬಂದೆ, ನಾ ಇಂಥವ್ರವ ಹೀಗೆ ಬಂದೆ, ಇಲ್ಲಿ ಜಡಿ ತೆಗಿಸಿದೆಯಪ್ಪ ಅಂತಾನೆ. ಅವಾಗ ಅಂದಾಗ ಅವರಂತಾರ, ಏನು ಉಪದೇಶ ತಗೋ ನೋಡು, ಭಾಳ ಮಹತ್ವದ್ದದ, ನೀವು ಉಪದೇಶ ತೊಗೊಂಡೆ ಅಂದ್ರೆ ಧ್ಯಾನ ಮಾಡಿದೆ ಅಂದ್ರೆ ದೇವರಾಗ್ತೀಯ, ನಿನ್ನಲ್ಲಿ ಆ ಲಕ್ಷಣಗಳದಾವ, ಬಾ ಅಂಥೇಳಿ ಗವಿಯೊಳಗೆ ಕರ್ಕೊಂಡು ಹೋಗಿ ಅವನಿಗೆ ಉಪದೇಶ ಕೊಡ್ತಾರೆ. ಯಾರಿಗೆ? ನಾಗಪ್ಪನಿಗೆ. ಆ ಉಪದೇಶ ಪಡ್ಕೊಂಡು ವಿಠೋಬಾ ಅಂದದ್ದು ಇಲ್ಲಿ ಸಿದ್ಧ ಆತಂತಂದು ತಿಳ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಪ್ರಪಂಚದೊಳಗೆ ಮರೆಯೋದು ಸಹಜ, ಸಾಧನೆಗಳನ್ನೆಲ್ಲ ಮರಿತಾನೆ. ಅವೇನು ಹೇಳಿಕೊಟ್ಟಂಥ ಸಾಧನೆಗಳನ್ನು ನಾವು ಮಾಡೋದಿಲ್ಲ, ಮರ್ತು ಬಿಟ್ಟಿರ್ತಾನೆ. ಆದ್ರೆ ಗುರು ಒಮ್ಮೆ ಉಪದೇಶ ಕೊಟ್ಟಂದ್ರೆ ಒಮ್ಮೆ ಕೈ ಹಿಡಿದಂದ್ರೆ ಬಿಡೋದಿಲ್ಲ ಅಂತಾರೆ. ಅದಕ್ಕೆ ತಕ್ಕಂಗೆ ಸಿದ್ಧಗಿರಿಯ ಮುಪ್ಪಿನ ಕಾಡಿಸಿದ್ದ ಕುದುರೆ ಹತ್ಕೊಂಡು ಇವ್ರು ಊರಿಗೆ ಬರ್ತಾನೆ. ಊರಿಗೆ ಬಂದು ಇವನು ಮನೆ ಮುಂದೆ ಬಂದು ಕುದುರೆ ಮೇಲಿಂದ ಇಳಿದು ಆವಾಗ ಇವನಿಗೆ ಒದರ್ತಾನೆ. ಏನಂತ, ಕುದುರೆ ನೀರಡಿಸ್ಯದಪ್ಪ, ಮತ್ತು ಕುದುರೆ ಒಂದಿಷ್ಟು ನೀರು ಕೊಡೋತಮ್ಮ ಅಂತಾನೆ. ಅವಾಗ ಇವ ಪಡಸಾಲಿಯೊಳಗೆ ಮಕ್ಕಳು ಕೂಡ ಆಟ ಆಡ್ಕೋತ ಕುಂತಿರ್ತಾನೆ. ಯಾವುದೋ ಮುದಕ್ಕೆ ಕುದುರೆ ನೀರು ಬಿಡಾಕತ್ತತಿ ಅಂದ ಕೂಡಲೇ ಅಲ್ಲೇ ಪಡಸಾಲ್ಯಾಗ ದೊಡ್ಡ ಬಂಡಿಗೋಡ ಇರ್ತತಿ. 4 ಮಂದಿ ಕೂಡಿ ಎತ್ತುತ್ತಿದ್ರಂತ, ಅಂಥ ಬಂಡಿಗೋಡ ಅದು. ಅದನ್ನು ಸುರ್ಕೊಂಡು ಕುಡಿಸು ಅಂತ ಹೇಳಿಬಿಡ್ತಾನೆ. ಅಲ್ಲಿ ಹೋಗಿ ಅವ ಬರ್ತಾನೆ, ಕೆಬ್ಬಿನ ಬುಟ್ಟಿ ಕುದುರೆ ಮುಂದೆ ಇಡ್ತಾನೆ. ಆಮೇಲೆ ಆ ಕೊಡ ಒಂದು ಕೈಯೊಳಗೆ ಎತ್ತಿ ಮ್ಯಾಲಿನಿಂದ ಸುರೋಲಿಕ್ಕೆ ಎತ್ತಿಬಿಟ್ಟಾನೆ. 4 ಮಂದಿ ಕೂಡಿ ಎತ್ತುವಂಥ ಪೈಲ್ವಾನಿ ಎತ್ತುವಂಥ ಕೊಡ ಬರೇ ಒಂದು ಕೈಯೊಳಗೆ ಸಹಜವಾಗಿ ಎತ್ತಿ ನೀರು ಕುಡ್ಸಾತಾನ ಅಂತ ಕೊಳ್ಳೆ ದಿಟ್ಟಿಸಿ ನೋಡ್ತಾನೆ. ಯಾವ ಗುರು ಅಲ್ಲಿ ಉಪದೇಶ ಕೊಟ್ಟಿದ್ದ ಅವನೇ ಇದ್ದ. ಓಡಿ ಬಂದು ತಪ್ಪಾತಂತ ತಿಳ್ಕೊಂಡು ಅವನ ಪಾದದ ಮೇಲೆ ಬೀಳ್ತಾನೆ. ಯಪ್ಪ, ನನ್ನ ಕಡೆ ತಪ್ಪಾತ್ರಿ, ನಿಮ್ಗೆ ಗುರ್ತಾ ಹಿಡಲಿಲ್ಲ, ಬರ್ರಿ ಅಂತ ಕರೀತಾನೆ. ಕಂಬಳಿ ಹಾಸಿ ಕೂಡಿಸ್ತಾನೆ. ಆಮೇಲೆ ಗುರು ಅಂತಾನೆ, ಏನಪ್ಪ ಉಪದೇಶ ತೊಗೊಂಡು ಹಂಗೆ ಬಿಟ್ಟು ಬಿಡೋದನ, ಅದನ್ನು ಅಭ್ಯಾಸ ಮಾಡಬೇಕಿಲ್ಲೋ, ನೀ ಸಾಧನ ಮಾಡಬೇಕಿಲ್ಲೋ, ನೀನು ಸಾಧನ ಮಾಡೋಕ್ಕೆ ಕೊಟ್ಟಿನಿ ನಾನು, ಮತ್ತು ನೀ ಸಾಧನಾನ ಮಾಡಿಲ್ಲ, ಅದನ್ನೆಲ್ಲ ಮರ್ತ ಬಿಟ್ಟಿದೆಯಲ್ಲ ಅಂತಂದು ಕೂಡಲೇ ಇನ್ನು ಮ್ಯಾಲೆ ಮರಿದಿಲ್ಲ ಗುರುವೇ ಅಂತಾನೆ. ನೋಡಪ್ಪ, ನೀ ಮರಿದಿದ್ರೆ, ಯಾಕಂದ್ರೆ ಈ ಜಗತ್ತಿನೊಳಗೆ ಧರ್ಮ ಸ್ಥಾಪನೆ ಮಾಡಬೇಕಾಗೈತಿ. ಧರ್ಮ ಸ್ಥಾಪನೆ ಮಾಡಬೇಕಾಗಿತ್ತಂದ್ರೆ ಒಬ್ಬ ವ್ಯಕ್ತಿ ತಯಾರು ಬೇಕಾಕನ. ಅದು ನಿನ್ನಲ್ಲಿ ನಾವು ಹುಡುಕಿದ್ದೆ, ನಿನ್ನನ್ನು ತಯಾರು ಮಾಡ್ಬೇಕಂದಿದ್ದೆ. ಆದ್ರೆ ನೀನೇ ಹೀಗೆಲ್ಲ ಕೈ ಕೊಟ್ಟುಬಿಟ್ಟೆಲ್ಲ ಅಂತಂದು ಕೂಡಲೇ, ಇಲ್ಲಪ್ಪ ನಾ ತಯಾರದನಿ, ನಾ ಮಾಡೇ ಮಾಡ್ತನು, ನೀವು ಕಾಳಜಿನ ಮಾಡಬೇಡ್ರಿ ಅಂತ ಹೇಳಿಕಿಸಿಂದ ಮತ್ತೆ ತಿರುಗಿ ಅವನಿಗೆ ಉಪದೇಶ ಕೊಟ್ಟು
ಆಮೇಲೆ ಅವ ಹೋಗಿಬಿಡ್ತಾರೆ. ಆಮೇಲೆ ಇವ ಗುರು ಹೇಳಿದಂಗೆ ಕೇಳಬೇಕು, ಗುರು ಹೇಳಿದ್ದನ್ನು ಅಭ್ಯಾಸ ಮಾಡಬೇಕು, ಅಂದ್ರೆ ಮಾತ್ರ ನನಗೆ ಮುಂದೆ ಗುರಿ ಅದ, ಇಲ್ಲದೇ ಇದ್ದರೆ ಗುರಿ ಇಲ್ಲ ಅಂತ ತಿಳ್ಕೊಂಡು ಅದಕ್ಕನ ಸಮರ್ಪಿತನಾಗಿ ಮುಂದೆ ಒಕ್ಕಲ್ತನ ಮಾಡುವಂಥ ಮನುಷ್ಯ ಒಕ್ಕಲ್ತನ ಮುರಿದು ಕುರಿ ಹಿಂಡನ್ನು ಮಾಡಿಕೊಂಡು ಕುರಿ ಕಾಕೋತ ಧ್ಯಾನ ಮಾಡೋಕೆ ಅನುಕೂಲ ಆಕೈತಿ ಅಂತ ತಿಳ್ಕೊಂಡು ಕುರುಬರ ಕೂಡ ಸಂಘ ಮಾಡಿ ಅಲ್ಲಿ ಅವ್ರ ಆಜು ಬಾಜು ಇದ್ದಂಥ ಗುಡ್ಗಾಡಿನೊಳಗೆ, ಇಂಚಿಗೇರಿ ಗುಡ್ಗಾಡಿನೊಳಗೆ ಕುರಿಗಳ ಹಿಂಡನ್ನು ತೊಗೊಂಡು ಹೋಗಿ ಕುರಿ ಮೇಯ್ಸಕ್ಕೆ ಬಿಡುವುದ. ಕೊನೆಗೆ ಆರಾಮ ಗಿಡಕ್ಕೆ ಕುಂತ ಧ್ಯಾನ ಮಾಡೋದದ. ಈ ಪದ್ಧತಿಯೊಳಗೆ ಅಭ್ಯಾಸಕ್ಕೆ ತೊಡಗ್ತಾನೆ. ಅವನ ಅಭ್ಯಾಸ ಎಷ್ಟು ಆಯಿತು ಅಂತಂದ್ರೆ ಅದನ್ನು ಹೇಳ್ತಾರೆ, 36 ವರ್ಷ ಸತತ ಒಂದೂ ಶ್ವಾಸ ಬಿಡದ ಧ್ಯಾನ ಮಾಡಿದ್ದಂಥ. ಅಷ್ಟು ಧ್ಯಾನ ಮಾಡಿದ ಮೇಲೆ ಅವನಿಗೆ ಸಾಕ್ಷಾತ್ಕಾರ ಆಕತಿ. ಸಾಕ್ಷಾತ್ಕಾರ ಆದದ್ದನ್ನು ತನ್ನ ಮೇಲೆ ಯಾರು ನಂಬಿಗಿದ್ದಂಥವ್ರಿಗೆ ತಿಳಿಸಿ ಹೇಳಿ ಅವರನ್ನೂ ಆ ಅಭ್ಯಾಸಕ್ಕೆ ಹಚ್ತಾನೆ. ಹಿಂಗೆ ಒಬ್ಬರಾಗುತ್ತಲೇ ಒಬ್ಬರು ಈ ಆಧ್ಯಾತ್ಮಿಕ ಅನುಭವವನ್ನು ಹೇಳ್ಕೋತ ಹಾಗೆ ಒಂದು ಗುಂಪು ತಯಾರಾಕತಿ. ಆವಾಗ ಗುರುಲಿಂಗ ಜಂಗಮ್ಮ ಇವರು ನಾಗಪ್ಪನವರು ಅಲ್ಲೇ ಒಂದು ಇವರು ನಾಗಪ್ಪನವ್ರದ್ದು ಒಂದು ಪಂಥ ಅನ್ನುವಂಗೆ ನಿರ್ಮಾಣಗೊಳ್ತತಿ. ಅಲ್ಲೇ ಅವನ ಶಿಷ್ಯ ಬಳಗ ತಯಾರಾಕತಿ. ಅದಾದ ನಂತರ ಅಲ್ಲೇ ಸಮೀಪದ ಊರು ಉಮದಿ ಭಾವಸಾಹೇಬ್ ಮಹಾರಾಜರಂತ. ಅವ್ರ ಮೊದಲನೇ ಹೆಸರು ವೆಂಕಟರಾವ. ಅವರ ಅಣ್ಣ ಅಕ್ಕ ಮೊದಲು ಈ ನಾಗಪ್ಪ ಅಣ್ಣವ್ರ ಕಡೆಯಿಂದ ಉಪದೇಶ ತಗೊಂಡಿದ್ರು, ಅಭ್ಯಾಸ ಮಾಡ್ತಿದ್ರು. ಆದರೆ ಇವ 15-16 ವರ್ಷದ ತರುಣ ವೆಂಕಟ ಇವ ದಿನಾಲು ಮಾರುತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದೇವಸ್ಥಾನದೊಳಗೆ ದಿನಾಲು ಹೋಗಿ ಅಲ್ಲೇ ನಮಸ್ಕಾರ ಮಾಡಿ ಅಲ್ಲಿ ಒಂದಿಷ್ಟು ಕುಂತು ಬರ್ತಿದ್ದ. ಅಲ್ಲೇ ನಾಗಪ್ಪನವ್ರ ಶಿಷ್ಯರಾಗಿರ್ತಕ್ಕಂಥ ರಘುನಾಥ್ ಪ್ರಿಯ ಮಹಾರಾಜರು ಅವರು ಗುರುಗಳ ಆಜ್ಞಾದ ಪ್ರಕಾರ ಹನುಮಂತ ದೇವ್ರ ಗುಡಿಯೊಳಗೆ ಅವ್ರ ವಾಸ್ತವ್ಯ ಇರ್ತಿತ್ತು. ಮಾರುತಿ ದೇವ್ರ ಗುಡಿಯೊಳಗೆ ಅಲ್ಲಿ ಇರ್ತಿದ್ರು ಅವರು ಈ ಹುಡುಗರನ್ನು ನೋಡಿ ಈ ಹುಡುಗ ಒಳ್ಳೆಯ ಅಕ್ಕನ ಸರಿ ಅಕ್ಕನ ಅಂತ ತಿಳ್ಕೊಂಡು, ತಮ್ಮ ನೀವು ಉಪದೇಶ ತಗೊಳ್ಳೋ ನಮ್ಮ ಗುರುಗಳು ಹತ್ತಾರ ಅಂತ ಕೇಳಿದಾಗ, ನಾವು ತೊಗೊಳಂಗಿಲ್ಲ, ನಾವು ಬ್ರಾಹ್ಮಣರು ಅಂತಾರೆ. ಇಲ್ಲೋ ಹಾಗೇನು ಅನ್ಬೇಡ, ನಾನೂ ಬ್ರಾಹ್ಮಣ, ನಾನೂ ಉಪದೇಶ ತಗೊಂಡನಿ ಅವ್ರ ಕಡೆಯಿಂದ, ನೀ ಯಾಕೆ ಹಂಗಂತಿ ಅಂಥೇಳಿ ಅವನಿಗೆ ಸರಿಯಾಗಿ ತಿಳುವಳಿಕೆಯನ್ನು ಕೊಟ್ಟು ಅವನು ಒಪ್ಪಿಸಿ ನಾಗಪ್ಪನ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಉಪದೇಶ ಕೊಡ್ರಿ ಅಂತಂದು ಕೂಡಲೇ, ಇಲ್ಲ ಅವನು ಬ್ರಾಹ್ಮಣರ ಕಡೆ ತಗೋತಾನ, ನೀನು ಬ್ರಾಹ್ಮಣದಿ, ನೀನು ಕೊಟ್ಟು ಬಿಡು ಅಂತ ಬಿಡ್ತಾರೆ ಅವ್ರು. ಇವನ ಮನಸ್ಸಿಗೆ ತಕ್ಕಂಗೆ ಅವರು ಉಪದೇಶ ಕೊಡ್ತಾರೆ. ಯಾರು? ರಘುನಾಥ್ ಪ್ರಿಯ ಮಹಾರಾಜರು ಅವರು ಉಪದೇಶ ಕೊಟ್ಟರು. ಆಮೇಲೆ ಇವು ವೆಂಕಟರಾವ್ ಧ್ಯಾನ ಮಾಡಕ್ಕೆ ಹತ್ತಿದ್ರು. ಆದರೆ ಏನಾಯ್ತಪ್ಪ ಅಂದ್ರೆ ಎದುರಿಗೆ ಬಂದು ಗುರುಲಿಂಗ ಜಂಗಮ್ಮ ಮಹಾರಾಜರು ಕಾಣಲಿಕ್ಕೆ ಹತ್ತಿದ್ರು. ಅವಾಗ ಅವರಿಗೆ ಅನಿಸ್ತು, ಇವರ ಗುರುಲಿಂಗ ಜಂಗಮ್ಮ ಮಹಾರಾಜರು, ನಾಗಪ್ಪನವರನ್ನ ಗುರುಲಿಂಗ ಜಂಗಮ್ಮ ಮಹಾರಾಜರು, ಇವರ ನನ್ನ ಎದುರಿಗೇನ ಬರ್ತಾರಂದ್ರೆ ಇವರೇ ನನ್ನ ಗುರುಗಳು ಅಂಥೇಳಿ ನಂಬಿಬಿಟ್ರು. ಹಂಗೆ ನಂಬಿದ್ರು. ಮುಂದೆ ಹೋಗಿ ಗುರುಲಿಂಗ ಜಂಗಮರು ಏನಪ್ಪ ಅಂದ್ರೆ ತಮ್ಮ ಅನುಭವವನ್ನು ತಮ್ಮ ಪದ್ಯದೊಳಗೆ ಬರೆದು ಗುರುಲಿಂಗ ಜಂಗಮನ ಅನಾದೆ ಅಂಥೇಳಿ ಏನು ಉದ್ಗಾರ ಮಾಡ್ಯಾರ. ಅವ್ರ ಅಂಕಿತ ನಾಮ ಆಗೈತಿ. ಅದನ್ನ ಇವರು ಬಾಬಾಸಾಹೇಬ್ ಮಹಾರಾಜರು ಅವ್ರ ದೇಹ ಬಿಟ್ಟ ಮೇಲೆ ಗುರುಲಿಂಗ ಜಂಗಮ ಮಹಾರಾಜರನ್ನ ನನ್ನ ಗುರುಗಳು, ಗುರುಲಿಂಗ ಜಂಗಮ ಮಹಾರಾಜ್ ಕಿ ಜೈ ಅಂತ ತಿಳ್ಕೊಂಡು ಅದನ್ನು ಹೆಸರನ್ನು ಮುಂದೆ ಮಾಡಿಕೊಂಡು ಆಮೇಲೆ ಪ್ರತಿ ವರ್ಷ ಆ ದೇವರ ನಿಂಬರಿಯೊಳಗೆ ಸಪ್ತಾಹ ಮಾಡಲಿಕ್ಕೆ ಹತ್ತಿದ್ರು. ಆ ಸಪ್ತಾಹ ಯಾವಾಗಪ್ಪ ಅಂತ ಕೇಳಿದ್ರೆ ಅಲ್ಲೇನು ಬಲಭೀಮ ಗುಡಿ ಅಂತಂದ್ರೆ ಮಾರುತಿ ದೇವರು ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದ ಉಸ್ತುವಾರಿ ಎಲ್ಲ ಅಲ್ಲಿ ಗೌಡ್ರಿಗೆ ಸೇರಿದ್ದು. ಅಂಥ ಗೌಡ ಶಾನೆ ಇದ್ದಕ್ಕೆ ಇವನಲ್ಲೇ ಹೆಚ್ಚು ಜನ ಕೊಡಾಕತ್ರ, ನಮ್ಮ ಜಾತ್ರೆ ಮುರಿಯಾಕತ್ತೈತೆ ಅಂತ ತಿಳ್ಕೊಂಡು ಹೊಟ್ಟೆ ಕಿಚ್ಚಿನಿಂದ ಈ ಸಮಾಧಿಯನ್ನು ಕೆತ್ತೊಗಿಬೇಕು ಅಂತ ತಿಳ್ಕೊಂಡು ಆಕೆ ಹೊಂಚು ಹಾಕಿ ಅಲ್ಲಿ ಒಡ್ಡು ಹಾಕು ನೆವ ಮಾಡಿ ಅವ್ರದ್ದ ಜಮೀನು ನೆವ ಮಾಡಿ ಅದನ್ನು ಕೀಳಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಬಾಬಾಸಾಹೇಬ್ ಮಹಾರಾಜರು ಹೋಗಿ ಇವರೇನು
ವೆಂಕಟರಾವ್ ಅಂತಿದ್ದೀವಿ, ಅವರೇ ಭಾವುಸಾಹೇಬ್ ಮಹಾರಾಜರಾದರು. ಭಾವುಸಾಹೇಬ್ ಮಹಾರಾಜರು ಹೋಗಿ ಆ ಆಸ್ತಿಯನ್ನೆಲ್ಲ ತೊಗೊಂಡು ಬಂದು ಇಂಚಗೇರಿ ಗ್ರಾಮದೊಳಗೆ ತಂದು ಅದನ್ನು ಸಮಾಧಿ ಮಾಡಿ ಅಲ್ಲೇ ಒಂದು ಗುಡಿಸಲ ಹಾಕ್ಕೊಂಡು ಅವರು ಅಲ್ಲೇ ಉಪಾಸನಾ ಯೋಗ ಧ್ಯಾನ ಮಾಡ್ಕೋತ ಹೊಂಟರು. ಹೀಗೆ ಹೊಂಡು ಹೊತ್ನ್ಯಾಗ ಅವರಿಗೆ ಭಾವುಸಾಹೇಬ್ ಮಹಾರಾಜರಿಗೆ ಜಮಖಂಡಿಯ ಅತ್ಯಂತ ಕೋಟ್ಯಾಧಿಪತಿ ಗಿರಿಮಲ್ಲೇಶ್ವರ ಮಹಾರಾಜರಂತಾಗ್ಯಾರ. ಅವರು ಕೋಟ್ಯಾಪತಿ ದೊಡ್ಡ ವ್ಯಾಪಾರಸ್ಥರು, ಜಮಖಂಡಿ ಹಡಗ ಖರೀದಿ ಮಾಡೋರು, ಅವ್ರಿಗೆ ಕಾಟನ್ ಕಿಂಗ್ ಅಂತಿದ್ರು. ಅಂಥವ್ರು ಶಿಷ್ಯರ ಗಂಟು ಬಿದ್ದಾಗ ಅವರು ಭಾವುಸಾಹೇಬ್ ಮಹಾರಾಜರಂದರು ನನ್ನ ಗುರುವಿನ ಗುಡಿ ಒಂದು ಕಟ್ಟಪ್ಪ ಇಲ್ಲಿ ಅಂತಂದು ಕೂಡಲೇ ಇವರು ಅದನ್ನು ತಮ್ಮ ಸ್ವಂತ ಎಲ್ಲ ತಮ್ಮ ಖರ್ಚಿನೊಳಗನ ಅದನ್ನು ಗುಡಿ ಕಟ್ಟಿಸಿದರು. ಆವಾಗ ಗುರುವಿನಲ್ಲಿ ಬೇಡ್ಕೊಂಡ್ರಂಥವ್ರು, ನೋಡಪ್ಪ ನಾ ಗುಡಿ ಕಟ್ಟಿಸ್ತೀನಿ, ಆದ್ರೆ ನಾನೇ ಇದಕ್ಕೆಲ್ಲ ಖರ್ಚು ಮಾಡಿ ಅಂತ ಯಾರ ಮುಂದೆ ಹೇಳಬಾರ್ದು, ಯಾರಿಗೂ ಗುರ್ತಾಗಬಾರ್ದು. ಆದ್ರೆ ಅವ ಮುಂದೆ ಏನಾತಂದ್ರೆ ಅದರ ಗುಡಿಯ ಮ್ಯಾಲಿಂದೇನು ಹಣಪಟ್ಟಿ ಅದ್ರ ಮ್ಯಾಲೇನು ಇದನ್ನು ಹೇರಾಕತ್ತಿದ್ರು, ಅದಕ್ಕಿಂತಲೂ ಪೂರ್ವದೊಳಗೆ ಭಾವುಸಾಹೇಬ್ ಮಹಾರಾಜರು ಮುಂದೆ ನಿಂತು ಆ ಕಲ್ಲಿನ ಮ್ಯಾಲೆ ಗಿರ್ಮಲ್ಲಪ್ಪ ಮೇತ್ರಿಕರ್ ಅಂತ ಹೇಳಿಸಿಂದ ಅದರ ಮೇಲೆ ಹೆಸರು ಬರೆಸಿ ಆ ಕಲ್ಲನ್ನು ಹಾಕ್ಸಿದ್ರಂತ. ಕಲ್ಲು ಹಾಕ್ಸಿದ ಕೂಡಲೇ ಇವ್ರು ಹೋಗಿ ನೋಡಿ, ಅಪ್ಪ ಹಿಂಗ್ಯಾಕೆ ಮಾಡಿದಿರಿ ಅಂತ ಹೇಳ್ಕೊಂಡು ಕಾಲಿಗೆ ಬಿದ್ದು ಅಳ್ಳಿಕ್ಕೆ ಹದ್ದಾಗ, ಇಲ್ಲೋ ಗಿರ್ಮಲ್ಲಪ್ಪ ಮುಂದೆ ತಿಳಿತೈತಿ ನಿನಗೆ, ಹಾಗೇನು ತಿಳ್ಕೊಬೇಡ ನೀನು ಅಂತ ತಿಳ್ಕೊಂಡು ಅವನು ಸಮಾಧಾನ ಮಾಡಿ ಮುಂದೆ ಆ ಗುಡಿ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದಮೇಲೆ ಮುಂದೆ ಅಲ್ಲೇನ ಸಪ್ತಾಹ ಮಾಡ್ಲಿಕ್ಕೆ ಹತ್ತಿದ್ರು. ಮುಂದೆ ಬರಬರ್ತಾ ಮುಂದೆ ಹೋಗಿ ಭಾವುಸಾಹೇಬ್ ಮಹಾರಾಜರ ದೇಹ ಬಿಟ್ಟ ಮೇಲೆ ಅವ್ರದ ಸಮಾಧಿ ಆ ಗುಡಿ ಎದುರಿಗೆ ಮಾಡಿ, ಅವ್ರ ಸಮಾಧಿ ಗುಡಿ ಮೇಲೂ ಗಿರಿಮಲ್ಲೇಶ್ವರ ಮಹಾರಾಜರು ದೇವಾಲಯ ನಿರ್ಮಾಣ ಮಾಡಿದರು. ಅಂಥ ಸದ್ಗುರು ಸಮರ್ಥ ಗುರುಲಿಂಗಜಂಗಮ ಮಹಾರಾಜರ, ಸದ್ಗುರು ಸಮರ್ಥ ಭಾವುಸಾಹೇಬ್ ಮಹಾರಾಜರ ದೇವಾಲಯ ನಿರ್ಮಾಣಗೊಂಡು ಅದು ಇಂಚಗೇರಿಯೊಳಗೆ ಆಗಿದ್ದರಿಂದ ಅಲ್ಲಿಂದ ಇದು ಇಂಚಗೇರಿ ಸಂಪ್ರದಾಯ ಪ್ರಾರಂಭಗೊಂಡಿತು ಅಂತ ನಾವು ಹೇಳ್ಬೋದು. ಇನ್ನು ಅದು ಮುಂದೆ ಏನಾತಪ್ಪ ಅಂದ್ರೆ, ಪ್ರಸಂಗವಶಾತ್ ಗಿರಿಮಲ್ಲೇಶ್ವರ ಮಹಾರಾಜರು ಎಷ್ಟು ಧ್ಯಾನ ಮಾಡಿದ್ರೋ, ಅಭ್ಯಾಸ ಮಾಡಿದ್ರು, ಅಷ್ಟ ಅವರ ತಮ್ಮಂದಿರಾದ ಐನಾಥ್ ಪ್ರಭು ಮಾಡಿದ್ರು. ಅವರು ಜ್ಞಾನಿಗಳನ್ನು ಮುಂದಿನ ಭವಿಷ್ಯ ಐತೆ ಹೇಳ್ತಿದ್ರು ಅವರು. ಅಂಥವ್ರು ದೇಹ ಬಿಟ್ಟಾಗ ಏನು ಮಾಡಿದರು, ಎಲ್ಲ ಭಕ್ತವರೊಂದು ಕೂಡಿಕೊಂಡು ಅವರ ಸಮಾಧಿಯನ್ನು ಈ ಭಾವುಸಾಹೇಬ್ ಮಹಾರಾಜರು ಮತ್ತು ಗುರುಲಿಂಗಜಂಗಮ ಮಹಾರಾಜರು ಮಧ್ಯದೊಳಗೆ ಗುಡಿಯೊಳಗೆ ಮಾಡಿಬಿಟ್ರು. ಗುಡಿಯೊಳಗೆ ಮಾಡಿದ ನಂತರ ಭಾವುಸಾಹೇಬ್ ಮಹಾರಾಜರ ತರುವಾಯ ಅಂಬೂರಾವ್ ಮಹಾರಾಜರು ಅಂತ ತಿಳ್ಕೊಂಡು ಇದ್ದರು. ಅವರಿದ್ದವ್ರು ಅಲ್ಲೇ ವಾಸ್ತವ್ಯ ಮಾಡಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ನಡೆಸೋದು ಅವ್ರ ನೇತೃತ್ವದಲ್ಲಿ ನಡೀತಿತ್ತು. ಇದು ಗಿರಿಮಲ್ಲೇಶ್ವರ ಮಹಾರಾಜರು ತಮ್ಮಂದಿರ ಸಮಾಧಿ ಅಲ್ಲಿ ಮಾಡಿದರು ಅಂತ ತಿಳ್ಕೊಂಡು ಅವರಿಗೆಲ್ಲ ನೋವಾತು. ಅವರಂದರು ಈ ಗುಡಿ ಕೆಡಿತು, ಸಂಪ್ರದಾಯ ಕೆಡಿತು, ಇಲ್ಲಿ ಅವ್ರನ್ನ ಹಿಂಗೆ ಮಾಡಿದ್ರೆ ಸಮಾಧಿ ಅಂತ ತಿಳ್ಕೊಂಡು ಜಗಳ ತೆಗೆದ್ರು.